ಸಾವಯವ ಅನ್ನೋದು ತುಂಬ ಇವತ್ತು ನೀಡತ್ತೆ. ಅವರ್ ಆರ್ಗ್ಯಾನಿಕ್ ಫಾರ್ಮಿಂಗು ಫುಡ್ಡು ಒಂದು ಲಕ್ಸುರಿ ಅಲ್ಲ. ಇವತ್ತು ಏನು ನಮ್ಮ ದೇಶದಲ್ಲಿ ಕೃಷಿ ನೆಲಕಚ್ಚಿ ಮತ್ತು ನಾವು ಉಪಯೋಗಿಸ್ತಿರುವಂಥ ಯಾವುದು ಆಹಾರ ಪದ್ಧತಿ ಇದೆಯಲ್ಲ, ಅದು ಯಾವ ರೀತಿ ಸ್ಲೋ ಪಾಯ್ಸನ್ ಆಗಿಬಿಟ್ಟಿದೆ. ಏನು ಎನ್ವೈರನ್ಮೆಂಟ್ ಇದೆ ಅದು ಡಿಸ್ಟ್ರಕ್ಷನ್ ಆಗಿದೆ. ಕೃಷಿಯ ಪದ್ಧತಿಗಳಿರ್ಬೋದು, ಆಹಾರವನ್ನು ನಾವೇನು ಪ್ರೊಸೆಸ್ ಮಾಡ್ತಿದ್ವಿ ಆ ರೀತಿ ಇರ್ಬೋದು, ಮಾರ್ಕೆಟಲ್ಲಿ ಸಿಗ್ತಿರೋಂಥ ಎಲ್ಲ ಪ್ಯಾಕ್ಡ್ ಫುಡ್ ಇರ್ಬೋದು, ಫಾಸ್ಟ್ ಫುಡ್ ಇರ್ಬೋದು, ಬೇರೆ ಬೇರೆ ರೀತಿಯ ಏನೇನು ನಾವು ಪದಾರ್ಥಗಳನ್ನು ಸೇವನೆ ಮಾಡ್ತಿದ್ದೀವಿ ಅವೆಲ್ಲ ಕಲ್ಮಶವಾಗಿ ಇವತ್ತು ಭಾಳ ನಾವೊಂದು ಗಂಡಾಂತರ ಪರಿಸ್ಥಿತಿಲಿದ್ದೇವೆ. ಅದಕ್ಕೆ ಆರ್ಗ್ಯಾನಿಕ್ ಅಂತ ಅಂದರೆ, ಸಾವಯವ ಅಂತ ಅಂದರೆ, ಆರೋಗ್ಯವಾದ ಆಹಾರ ಅಂತ ಅಂದರೆ ಅದು ಇವತ್ತು ಅತ್ಯವಶ್ಯಕವಾಗಿ ಬೇಕಾಗಿರುವಂಥ, ಅದನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ಉದ್ದೇಶದಿಂದ ಗ್ರೀನ್ ಪಾಸ್ ಸಂಸ್ಥೆ ಕಳೆದ 25 ವರ್ಷಗಳಿಂದ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಕೃಷಿಯನ್ನು ಪ್ರಾರಂಭ ಮಾಡಿ ಸಾವಯವ ಕೃಷಿಯನ್ನು ಅದಕ್ಕೊಂದು ಚಾಲನೆ ಕೊಟ್ಟು ಮತ್ತು ಸಾವಯವ ಪದಾರ್ಥಗಳು ಸಾಮಾನ್ಯ ಜನರಿಗೆ ಸಿಗಬೇಕು ಅಂತ ನಾವೊಂದು ಕೆಲವು ರೀತಿಯ ಒಂದು ಇನಿಷಿಯೇಟಿವ್ಸನ್ನು ನಾವು ಪ್ರಾರಂಭ ಮಾಡಿದೋ. ಅದರೊಳಗೆ ಈ ಮಲ್ಲೇಶ್ವರಂದಲ್ಲಿರೋ ದೇಶದ ದೊಡ್ಡ ಮಟ್ಟದ ಮಂತ್ರಿ ಮಾಲ್ ಮುಂಭಾಗ ಏನಿದೆ ಈ ಸಾವಯವ ಒಂದು ಸಂಕೀರ್ಣ, ಅದು ಭಾಳ ಉತ್ತಮವಾಗಿ ನಾವೊಂದು ಕೆಲಸ ಮಾಡ್ತಾಯಿದ್ದೀವಿ. ಫರ್ಗಾರ್ಡನ್ ಫುಡ್ ಅಂತ ರೆಸ್ಟೋರೆಂಟನ್ನು ಓಪನ್ ಮಾಡಿ, ಮತ್ತು ಕಳೆದ 2 ವರ್ಷಗಳಿಂದ ನಾವು ಸಾವಯವ ಸಂತೆ ಅಂತ ಒಂದು ಸರಣಿಯನ್ನು ಪ್ರಾರಂಭ ಮಾಡಿದ್ವು. ಪ್ರತಿ ಭಾನುವಾರ ಬೆಳಗ್ಗೆ 9:30-10 ಗಂಟೆಗೆ ಇದು ಪ್ರಾರಂಭ ಆಗುತ್ತೆ. ಇಲ್ಲಿ ಈ ಉದ್ದೇಶ ಏನಂತಂದರೆ, ಇದು ಒಂದು ಸಂವಾದವನ್ನು ನಾವು ಏರ್ಪಾಡು ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸಾವಯವ ಆಹಾರ ಪದ್ಧತಿ, ಸಾವಯವ ಕೃಷಿ ಯಾವ ರೀತಿ ಇವತ್ತು ಬೇಕಾಗಿದೆ ಅನ್ನೋದು ಸಾಮಾನ್ಯ ಜನರಿಗೆ ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದ ಮನೆ ಮನೆಗೂ ಸಾವಯವ, ಮನಕ್ಕೂ ಸಾವಯವ ಅಂದರೆ ನಮ್ಮ ಮನಸ್ಸಿನ ನೈರ್ಮಲ್ಯನೂ ಸಹ ಈ ಸಾವಯವ ಪದಾರ್ಥಗಳಿಂದ ಕಡಿಮೆ ಆಗುತ್ತದು. ಮನಸ್ಸಿಗೆ ಶಾಂತಿ, ನೆಮ್ಮದಿ, ಒಳ್ಳೆ ಆರೋಗ್ಯ ಸಿಗುತ್ತೆ. ಆ ಉದ್ದೇಶ ಇಟ್ಕೊಂಡು ಇದು ಪ್ರಾರಂಭ ಮಾಡಿದ್ದೀವಿ. 2 ವರ್ಷಗಳಿಂದ ಪ್ರಾರಂಭ ಆಗಿದ್ದು ಇವತ್ತು 101ನೇ ಸಂತೆ ಒಂದು ಅದ್ಭುತವಾದ ಒಂದು ಪರಿಣಾಮವನ್ನು ಬೀರಿದೆ. ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದೀವಿ ನಾವು. ಒಂದು ಪುಟ್ಟ ವೇದಿಕೆಯಿಂದ ದೊಡ್ಡ ಮಾತುಗಳು, ದೊಡ್ಡ ಸಂಭಾಷಣೆ, ದೊಡ್ಡ ರೀತಿಯ ಬದಲಾವಣೆಗೆ ನಾವು ನಾಂದಿ ಆಡ್ತಾ ಇದ್ದೇವೆ. ಇದು ಇವತ್ತು 101ನೇ ಸಂತೆಯನ್ನು ನಾವು ನಡೆಸ್ತಾ ಇದ್ದೇವೆ. ಇದು 3 ದಿವಸಗಳಿರ್ತಾವೆ. ಇಲ್ಲಿ 3 ದಿವಸದಲ್ಲೂ ಸಹ ನಾವು ಇದ್ರ ಜೊತೆಗೆ ನಾವು ಆಹಾರದ ಜೊತೆಗೆ ಒಂದು ಏನು ಕಲ್ಚರಲ್ ಸಂಭ್ರಮ, ಸಾಂಸ್ಕೃತಿಕ ಸಂಭ್ರಮ, ಬೇರೆ ಬೇರೆ ಆಯಾಮಗಳನ್ನ ಇಟ್ಕೊಂಡು ನಾವು ಅದನ್ನು ಆಯೋಜಿಸುತ್ತಿದ್ದೇವೆ. ಇದು ಅದ್ಭುತವಾದ ಪರಿಣಾಮ ಬೀರ್ತಿದೆ. ಸೊ ಸಾಮಾನ್ಯ ಜನರು ಇಲ್ಲಿ ಬರಬಹುದು. ಇದಕ್ಕೆ ಯಾವ ರೀತಿ ಎಂಟ್ರಿ ಫೀ ಇಲ್ಲ. ಮತ್ತು ಸ್ಟಾಲ್ಗಳು ಸಹ ನಾವು 100 ಸಂತೆಗಳಲ್ಲೂ ಸ್ಟಾಲ್ಗಳು ನಾವು ದುಡ್ಡು ತಗೊಂಡಿಲ್ಲ. ಇನ್ನು ಮುಂದಕ್ಕೂ ಸಹ ನಾವು ಏನು ಸಂತೆಗಳು ನಡೆಸ್ತೀವಿ ಅದಕ್ಕೆಲ್ಲ ನಾವು ಒಂದು ಎಂಟ್ರಿ ಫ್ರೀ ಮಾಡಿ ಇದನ್ನು ನಡೆಸ್ತಾ ಇದ್ದೇವೆ. ಸೊ ಎಲ್ಲರೂ ಬಂದು ಇದನ್ನು ಸದುಪಯೋಗ ಮಾಡಿಸ್ಕೊಂಡು ಈ ಕಾನ್ವರ್ಜೇಷನ್ನಲ್ಲಿ ಭಾಗವಾಗಿ ಇದೊಂದು ಕಮ್ಯುನಿಟಿ ಇನಿಷಿಯೇಟಿವ್. ಇದು ಗ್ರೀನ್ ಪಾಸ್ ಸಂಸ್ಥೆ ಕೆಲಸ ಮಾಡ್ತಿದೆ, ಜೊತೆಗೆ ಒಂದು ಕಮ್ಯುನಿಟಿ ನಾವು ಬಿಲ್ಡಪ್ ಮಾಡಿದ್ದೀವಿ. ಈ ಕಮ್ಯುನಿಟಿ ಇದನ್ನು ನಡೆಸ್ತಾ ಇದೆ. ಸೊ ಇದು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಇದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾರೆ. ನಮಸ್ಕಾರ, ನಾನು ರೇವತಿ ಕಾಮತ್. ಇವತ್ತು ನಾನಿಲ್ಲಿ ಮಲ್ಲೇಶ್ವರಂಗೆ ಹೋಗೋಕ್ಕೆ ಮುಂಚೆ ಇಟ್ ಇಸ್ ಮೆಜೆಸ್ಟಿಕ್ಕಿಂದ ಕೆಳಗಡೆ ಇಳಿಯುವಾಗ ಲೈಕ್ ರೈಟ್ ಸೈಡಲ್ಲಿ ನೀವು ನೋಡಿದಾಗ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಅಂತ ನೋಡ್ತೀರಾ. ಇಲ್ಲಿ ಆ್ಯಕ್ಚುಲಿ ನಾನು ತುಂಬ ದಿನಗಳಿಂದ ಇಲ್ಲಿ ಬರಬೇಕು ಅಂತ ಭಾಳ ನನಗೆ ಆಸೆ ಇತ್ತು. ಏನಿದೆ ಒಳಗಡೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟು ಅದ್ಭುತವಾದ ಜಾಗ ಇದು ಅಂತ. ಜಯರಾಮ್ ಅವರು ಇವತ್ತೇ ನಂಗೆ ಪರಿಚಯ ಆಗಿದ್ದು, ಭಾಳ ಆತ್ಮೀಯರಾಗೋದ್ರು. ಅವರು ಜೆನ್ಯೂನ್ ಆಗಿ ಬೆಳೆದಿರೋದು, ಅವ್ರು ಫಾರಮಲ್ಲಿ ಬೆಳೆದಿರೋ ಆರ್ಗ್ಯಾನಿಕ್ ಐಟಮ್ಸ್ನ ಸೇಲ್ ಮಾಡ್ತಾ ಇದ್ದಾರೆ. ನೀವೆಲ್ಲ ಯು ಕ್ಯಾನ್ ಟ್ರಸ್ಟ್ ಆ್ಯಂಡ್ ಕಮ್ ಹಿಯರ್ ಆ್ಯಂಡ್ ಬೈ. ಲೈಕ್ ಇದನ್ನು ಇನ್ಮೇಲಿಂದ ನಾನು ಐ ಆಮ್ ಪ್ಲ್ಯಾನಿಂಗ್ ಟು ಕಮ್ ಹಿಯರ್ ಆ್ಯಂಡ್ ಬೈ. ಆ್ಯಂಡ್ ಇಲ್ಲಿ ಇವತ್ತಿನ ದಿನ ಅವರು ಗ್ರೀನ್ ಪಾತ್ ಆರ್ಗ್ಯಾನಿಕ್ ಸಂತೆ ಅಂತ ಶುರು ಮಾಡಿದ್ದಾರೆ. ಇವತ್ತಿನ ದಿನ 3 ದಿನ ಕಂಟಿನ್ಯೂಸ್ ಆಗಿರುತ್ತೆ. ಗೆಸ್ಟ್ಗಳನ್ನೆಲ್ಲ ಕರೆದು ಈವನ್ ಅಲಾಂಗ್ ವಿತ್ ಆರ್ಗ್ಯಾನಿಕ್ ಸಂತೆ ದೇ ಆರ್ ಆಲ್ಸೋ ಪ್ಲ್ಯಾನಿಂಗ್ ಟು ಇದು ನಮ್ಮ ಕಲ್ಚರ್, ಡ್ಯಾನ್ಸು, ಮ್ಯೂಸಿಕ್ಕು ಎಲ್ಲದನ್ನು ಇದು ಮಾಡ್ತಾ ಇದ್ದಾರೆ. ಭಾಳ ನನಗೆ ತುಂಬ ಈ ಇನಿಷಿಯೇಟಿವ್ ಭಾಳ ಇಷ್ಟ ಆಯಿತು. ನನಗೂ ಭಾಷಣ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ನಾನು ಆ್ಯಸ್ ಯೂಶ್ವಲ್ ಭಾಷಣ ಮಾಡುವಾಗ ನನಗೆ ಈ ಆರ್ಗ್ಯಾನಿಕ್ ಕಲ್ಟಿವೇಷನು ಮತ್ತು ಆರ್ಗ್ಯಾನಿಕ್ ಈಗ ನಡೀತಿರೋ ಕೆಮಿಕಲ್ಸ್ ಅಧ್ವಾನಗಳು, ಅದರಿಂದ ಆಗ್ತಿರೋ ದುಷ್ಪರಿಣಾಮಗಳು, ಈ ನಮ್ಮ ಹೊಟ್ಟೆ ಒಳಗಡೆ ನಮ್ಮ ನೇಚರಲ್ಲಿ ಈ ಪೆಸ್ಟಿಸೈಡ್ಸ್ ಆ್ಯಂಡ್ ಕೆಮಿಕಲ್ ಫರ್ಟಿಲೈಸರ್ಸ್ ಮಾಡ್ತಿರೋ ಹಾನಿ, ನಮ್ಮ ಆರೋಗ್ಯ ಹಾಳಾಗ್ತಾ ಇರೋದು, ಸಡನ್ ಡೆತ್ಸು, ಸಡನ್ ಹಾರ್ಟ್ ಅಟ್ಯಾಕು, ಸಣ್ಣ ಮಕ್ಳುಗಳಿಗೆ ಬ್ಲಡ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಆ ಮಕ್ಳುಗಳು ಸಫರ್ ಮಾಡ್ತಾ ಇರೋದು ಎಲ್ಲ ನೋಡೋಕ್ಕಾಗ್ತಾ ಇಲ್ಲ. ಇದೆಲ್ಲದು ರೀಸನ್ ಏನಂತಂದರೆ ನಮ್ಮ ಪರಿಸರ ಹಾಳಾಗಿರೋದು. ನಮ್ಮ ಪರಿಸರ ಹಾಳಾಗೋಕ್ಕೆ ಒಂದು ನಮ್ಮ ರಾಂಗ್ ಫುಡ್ ಇಂಟೇಕ್ ಇದೆಯಲ್ಲ, ತುಂಬ ನಮಗೆ ಅದು ಇದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರದಲ್ಲಿ ನಾವು ನಮ್ಮ ಆಹಾರ ಜೊತೆಗೆ ಪಾಯ್ಸನ್ ತಿಂತಾ ಇದ್ದೀವಿ. ಈಗ ಕೆಮಿಕಲ್ಸ್ ಎಲ್ಲ ಪ್ರೂವನ್. ಇದು ರೆಸಿಡ್ಯೂಯಲ್ ಕೆಮಿಕಲ್ಸ್ ಅಂತ ಹೇಳ್ತಾರೆ. ರೆಸಿಡ್ಯೂಯಲ್ ಕೆಮಿಕಲ್ಸ್ ಅಂದರೆ ರೆಸಿಡ್ಯೂಸ್ ಒಳಗಡೆ ಉಳ್ಕೊಳ್ಳುತ್ತೆ. ನಾವು ತಿನ್ನುವಾಗ ನಾವು ಅಂದ್ಕೊಳ್ತೀವಿ ನಾವು ತೊಳಿತೀವಿ, ನಾವು ಕುಕ್ ಮಾಡ್ತೀವಿ ಅಂತೆಲ್ಲ. ಎಲ್ಲದು ನಮ್ಮ ವಿಷಕಾರಿ ಪೆಸ್ಟಿಸೈಡ್ ಎಲ್ಲ ಹೊಟ್ಟೋಗಲ್ಲ. ಕೆಲವೊಂದು ಅಂಶಗಳು ಉಳ್ಕೊಳ್ಳುತ್ತೆ. ಅದು ನಮ್ಮ ಬಾಡಿ ಒಳಗಡೆ ಹೋಗಿ ಅದು ಒಂದು ಟ್ಯೂಮರ್ ಆಗಿ ಅದು
ಅದು ಮಾರ್ಪಾಡಾಗುತ್ತೆ. ಆ ಟ್ಯೂಮರ್ ಯಾವ ಟೈಮಲ್ಲಿ ಬೇಕಾದ್ರೂ ಅದು ಕ್ಯಾನ್ಸರ್ ಆಗಿ ತಿರ್ಕೋಬೋದು. ಹಾಗಾಗಿ ನಾವು ಆದಷ್ಟು ನಾವು ಜೆನ್ವಿನ್ ಆಗಿರೋ ಜಾಗ ನೋಡಿಕೊಂಡು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತೊಗೊಳ್ಳೋದು ತುಂಬ ಇದು ನನ್ನ ಒಂದು ಉನ್ನತ ಸಲಹೆ ನಿಮ್ಗಳಿಗೆಲ್ಲ. ಜೊತೆಗೆ ನಿಮಗೆ ಇವಾಗ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತೊಗೊಳ್ಳೋ ಸಾಧ್ಯತೆಗಳಿಲ್ಲದೆ ಇದ್ದಾಗ ಅದನ್ನು ಯಾವ ಮೆಥಡಲ್ಲಿ ತೊಳಿಬೇಕು, ಯಾವ ಥರ ಅದನ್ನು ನೀವು ಉಪಯೋಗಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಆದಷ್ಟು ನೀವು ತುಂಬ ಸಾಮಾನುಗಳು ಖರೀದಿ ಆಗ್ತಾ ಇರುವಂಥ ಜಾಗದಲ್ಲೇ ಹೋಗಿ ತೊಗೊಳ್ಳಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗಳಿಗೆ ಅದು ಒಂಥರ ಮೂವ್ ಆಗ್ತಾ ಇರುತ್ತೆ. ಪ್ರಿಸರ್ವೇಟಿವ್ ಹಾಕಿ ಅದನ್ನು ಇಟ್ಕೊಂಡಿರೋ ಅಂಥ ಪದಾರ್ಥಗಳಲ್ಲಿ ಜಾಸ್ತಿ ನಿಮಗೆ ಆ ಪ್ರಿಸರ್ವೇಟಿವ್ಸ್ ಇದೆಯಲ್ಲ ಹಾನಿ ಮಾಡುತ್ತೆ. ಜೊತೆಗೆ ಬೆಳೆಯುವಾಗ ಉಪಯೋಗಿಸೋ ಕೆಮಿಕಲ್ಸು ಅದ್ರ ಜೊತೆಗೆ ಪ್ರಿಸರ್ವೇಟಿವ್ ಹಾಕಿ ಅದನ್ನು ಆಹಾರಗಳನ್ನು ತುಂಬ ದಿನಗಳು ಇಟ್ಕೊಂಡಿರ್ತಾರಲ್ಲ ಅದು ಕೂಡ ಆ್ಯಡ್ ಆಗುತ್ತೆ. ಹಾಗಾಗಿ ಇದು ತುಂಬ ದೊಡ್ಡ ಸಬ್ಜೆಕ್ಟು. ನಾನು ಒಂದು ಬ್ಲಾಗೇ ಸ್ಟಾರ್ಟ್ ಮಾಡಿಬಿಟ್ಟು ಇದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ತುಂಬ ನಾನು ನನ್ನ ಜೀವನದ ಜರ್ನಿನಲ್ಲಿ ತುಂಬ ತಿಳ್ಕೊಂಡಿದ್ದೀನಿ. ಇದು ತುಂಬ ದುಃಖಕರ ವಿಷಯ. ನಮ್ಮ ದೇಶ ಅಂತಲೇ ಅಲ್ಲ, ಎಲ್ಲ ಪ್ರಪಂಚ ಎಲ್ಲ ಕಡೆನೂ ಇದು ಬಹಳ ಅನ್ಯಾಯಗಳು ನಡೀತಾ ಇದೆ. ಹೇಳೋದು ನಾವೇನೋ ಬದುಕ್ಬಿಟ್ವಿ, ಮುಂದೆ ನಮ್ಮ ಮಕ್ಕಳುಗಳು ಮೊಮ್ಮಕ್ಕಳುಗಳು ಮುಂದಿನ ಜನ್ರೇಷನ್ ಅವ್ರು ಹೇಗೆ ಬದುಕಬೇಕು ಈ ಥರ ಆದರೆ. ಲೈಕ್ ಎಲ್ಲಾದರೂ 60 ವರ್ಷವೂ ದಾಟಲ್ಲ ಎಲ್ಲರೂ, ಆ ಥರ ಪರಿಸ್ಥಿತಿ ಇದೆ. ನಾವೆಲ್ಲ ಹೋರಾಡೋಣ. ನಾವೆಲ್ಲ ಆದಷ್ಟು ನಮ್ಮ 60 ವರ್ಷಗಳ ಕೆಳಗಡೆ ಇದ್ದಿದ್ದ ಅಗ್ರಿಕಲ್ಚರ್ ಸಿಸ್ಟಮ್ನ ವಾಪಸ್ ತರೋಕ್ಕೆ ನಾವು ಎಲ್ಲ ಹೋರಾಡೋಣ. ಜೈರಾಮ್ ಅವರ ಅಭಿಯಾನ ಭಾಳ ಚೆನ್ನಾಗಿದೆ. ನನಗೆ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಸೇರ್ಕೋತಾ ಇದ್ದೀನಿ ಇವರ ಗ್ರೀನ್ ಪಾತ್ ರೆವಲ್ಯೂಷನ್ಗೆ. ಆ್ಯಂಡ್ ನಾವೆಲ್ಲ ಸೇರಿ ರೆವಲ್ಯೂಷನ್ ಮಾಡೋಣ. ಆದಷ್ಟು ಜನಕ್ಕೆ ನಾವು ಈ ಅವೇರ್ನೆಸ್ನ ಸ್ಪ್ರೆಡ್ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಶ್ರೀ ಕಶ್ಯಪ್. ಇವತ್ತು ಮಲ್ಲೇಶ್ವರಂ ದ ಗ್ರೀನ್ ಪಾತ್ ರೆಸ್ಟೋರೆಂಟ್ 101ನೇ ಆರ್ಗ್ಯಾನಿಕ್ ಸಂತೆಯಲ್ಲಿ ನಾನಿದ್ದೀನಿ. ನಮ್ಮ ಜೊತೆ ಇಡೀ ತಂಡ ಇದೆ. ಶ್ರೀಯುತ HR ಜಯರಾಮ್ ಅವರ ಸಾರಥ್ಯದಲ್ಲಿ ಸುಮಾರು 2 ವರ್ಷದಿಂದ ಆರ್ಗ್ಯಾನಿಕ್ ಸಂತೆನ ನಾವು ನಡೆಸ್ಕೊಂಡು ಬಂದಿದ್ದೀವಿ. 101ನೇ ಸಂತೆಯಲ್ಲಿ ನಮಗೆ ಇನಾಗ್ರೇಷನ್ ಮಾಡಿದ್ದು ಯಾರು ಅಲ್ಲ, ದೀಪ ಬೆಳಗಿಸುವಂತ ಕಾರ್ಯಕ್ರಮ ಶುರುವಾಗಿದ್ದು ಶ್ರೀಮತಿ ರೇವತಿ ಕಾಮತ್ ಹಾಗೂ ಪ್ರಸಿದ್ಧ ನಟರಾದಂತಹ ಶ್ರೀಯುತ ರಿಷಿ ಅವರು ಹಾಗೂ ಶ್ರೀಯುತ ರಮ್ಯಾ ವಸಿಷ್ಠ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಇದೆಲ್ಲರ ಜೊತೆಗೆ ಬಹಳಷ್ಟು ಮನೋರಂಜನೆ ಕಾರ್ಯಕ್ರಮ ನಡೀತಾ ಇದೆ. ಆಕರ್ಷಕ ಬಹುಮಾನಗಳು ಸಹ ಇದೆ. ಈಗ ಸುಮಾರು 1-2 ತಿಂಗಳಿಂದ ಬಹಳಷ್ಟು ಕಾಂಪಿಟೇಷನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಸಿಂಗಿಂಗ್ ಕಾಂಪಿಟೇಷನ್, ಡ್ರಾಯಿಂಗ್ ಕಾಂಪಿಟೇಷನ್, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್, ಗ್ರೂಪ್ ಕಾಂಪಿಟೇಷನ್ಸ್, ಹೀಗೆ ಹಲವಾರು ಕಾಂಪಿಟೇಷನ್ಸ್ ನ ಕಂಡಕ್ಟ್ ಮಾಡಿದೀವಿ. ಈ ಎಲ್ಲಾ ಕಾಂಪಿಟೇಷನ್ಸ್ ಅಲ್ಲಿ ವಿನ್ನರ್ ಆದಂತವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಹ ಇಟ್ಕೊಂಡಿದೀವಿ. ಶನಿವಾರ ಭಾನುವಾರದಂದು ಸಹ ಬಹಳಷ್ಟು ಗಣ್ಯ ವ್ಯಕ್ತಿಗಳು ನಮ್ಮೊಟ್ಟಿಗೆ ಇರ್ತಾರೆ. ಈ ಒಂದು ಫುಡ್ ಮೂವ್ಮೆಂಟ್ ಗೆ ನಾವೆಲ್ಲರೂ ಕೈ ಜೋಡಿಸಿದೀವಿ. ನಮ್ಮೊಟ್ಟಿಗೆ ಹಲವಾರು ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಕರ್ನಾಟಕದಾದ್ಯಂತ ಬಂದು ಕೈ ಜೋಡಿಸಿದ್ದಾರೆ. ನೀವು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಕೈ ಜೋಡಿಸಿ. ಎಂಟ್ರಿ ಈಸ್ ಫ್ರೀ. ನಾವೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ನೀವು ಬರ್ತೀರಾ ತಾನೆ? ಚೆನ್ನಾಗಿ ಮಾಡಿಬಿಟ್ರು ಅಂತ ಎಲ್ಲ ಹೊಗಳ್ಕೊಂಡು ಓಡಾಡ್ತೀರಾ. ಯಾರಾದ್ರೂ ಒಬ್ರು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಯಾವ್ದಾದ್ರು ಬಾತುಕೋಳಿ ಇದೆಯಾ, ಇದ್ರಲ್ಲಿ ನೀರು ಕೋಳಿ ಇದೆಯಾ, ಇದ್ರಲ್ಲಿ ಹಕ್ಕಿ ಹಾರಾಡ್ತಿದ್ಯಾ ಅಂತ. ಯಾಕೆ ಇಲ್ಲ ಗೊತ್ತಾ? ಲೈಕ್ ಕಣ್ಣು ಒರ್ಸಕ್ಕೆ STP ಮಾಡಿದ್ದಾರೆ. ಓಕೆ, ಆ STPನ ಕ್ವಾಲಿಟಿ STP ಮಾಡಿಲ್ಲ. ನಂಗನ್ಸುತ್ತೆ ಅದರ ಮಧ್ಯದಲ್ಲಿ ಲಂಚ ತೊಗೊಂಡು ಅದನ್ನು ಡಿಟೀರಿಯೋರೇಟೆಡ್ ಕ್ವಾಲಿಟಿ STP ಹಾಕಿದ್ದಾರೆ ಅಂತ. ಸೊ ಅಲ್ಲಿ ಫಿಲ್ಟರ್ ಆಗಿ ಬರೋ ನೀರಿದೆಯಲ್ಲ ಅದರಲ್ಲಿ ಇಟ್ ಇಸ್ ಫುಲ್ ಆಫ್ ಕೆಮಿಕಲ್ಸ್. ಇಲ್ಲಿ ಹೇಳೋದೇನು ಗೊತ್ತಾ, ಹುಚ್ಚಿಡ್ದಿರೋ ಹೆಂಡ್ತಿ ಮಾಡ್ಕೊಂಡ್ರೆ ಎಷ್ಟು ಇದು, ಅದೇ ಥರ ಹುಚ್ಚಿ ಹೆಂಡ್ತಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾಳೆ ನೋಡೋಕ್ಕೆ, ಏನು ಯೂಸ್ ಇಲ್ಲ. ಅಡುಗೆ ಮಾಡೋದು ಬರಲ್ಲ, ಇಲ್ಲ ಮಕ್ಕಳು ಮಾಡ್ಕೊಳೋದು ಬರಲ್ಲ, ಏನೂ ಬರಲ್ಲ ಆ ಥರ. ಲೈಕ್ ನಿಮ್ಗೆ ಹೋಗೋರಿಗೆ ನಮ್ಮ ಜನಗಳು ಎಷ್ಟು ಮುಟ್ಟಾಳ್ರು ಅಂದರೆ, ಎಷ್ಟು ಜನ ಎಜುಕೇಟೆಡ್ಸ್, ಹೈಲಿ ಎಜುಕೇಟೆಡ್ಸ್. ನಮ್ಮ ಅಪಾರ್ಟ್ಮೆಂಟಿಂದ ವಾಟರ್ ಲುಕ್ ವಿ ಹ್ಯಾವ್ ಗಾಟ್ ದಿಸ್ ಲೇಕ್ ವ್ಯೂ ಅಂತ ಒಂದಿಷ್ಟು ಇವಾಗ ನನ್ನ ಶಿಷ್ಯರು ಒಂದಿಷ್ಟು ಜನ ಇದ್ದಾರೆ. ಎಲ್ಲರಿಗೂ ಹೇಳೋದು ಕೊರಕೊಳ್ಳೋದು ನೋಡೋದು. ಒಂದು ಪ್ರಾಣಿ ಇಲ್ಲ ಕಣೋ, ಒಂದಿನ ನಾನು ಒಂದು ಬಾತುಕೋಳಿ ಕಾಣಿಸುತ್ತಾ, ಒಂದೇನಾದ್ರು ನೀರು ಕೋಳಿ ಕಾಣಿಸುತ್ತಾ ಇರ್ತಾರೆ ಆ ಬುಡದಲ್ಲಿ. ಆ ಮೀನು ಮಾಡ್ತಾ ಇರ್ತಾರೆ, ಅದು ಇಷ್ಟಿಷ್ಟಪ್ಪ ಇಷ್ಟಿಷ್ಟು ಉದ್ದ ಮೀನು. ಯಾಕೆ ಅಂದರೆ ಮರ್ಕ್ಯೂರಿ ಎಲ್ಲ ಅದರದ್ದು ಪಲ್ಯೂಟೆಡ್ ವಾಟರಲ್ಲಿರೋ ಮರ್ಕ್ಯೂರಿ ಕಂಟೆಂಟನ್ನು ಕುಡಿದು ತಿನ್ನು ಕೊಂಡ್ಕೊಳ್ಳೋ ಜನ ಕ್ಯೂನಲ್ಲಿ ನಿಂತಿರ್ತಾರೆ. ನಾನು ಯೋಚನೆ ಮಾಡಿದ್ದು, ಕ್ಯೂನಲ್ಲಿ ನಿಂತಿರೋ ಜನಗಳು ಕೊಂಡ್ಕೊಂಡು ಮನೆಗೆ ತೊಗೊಂಡೋಗಿ ಮಕ್ಕಳಿಗೆಲ್ಲ ತಿನ್ನಿಸ್ತಾರಲ್ಲ, ಅವ್ರ ಹೆಲ್ತ್ ಕತೆ ಏನು ಅಲ್ವಾ? ನಾನು ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ನಾನು ಕಂಪ್ನಿ ಹೆಸರೇನು ಗೊತ್ತಾ ನಾನು ಇಟ್ಟಿದ್ದು. ತುಂಬ ಜನ ನನ್ನ ಕಂಪ್ನಿ ಜೊತೆ ವರ್ಕ್ ಮಾಡಿರೋರಿಗೆಲ್ಲ ಗೊತ್ತಾಗುತ್ತೆ, ಲೈವಲ್ಲಿ ನೋಡ್ತಾ ಇದ್ದಾರೆ. ಕ್ಯಾಲಿಕ್ಸ್ ಆರ್ಗ್ಯಾನಿಕ್ ಲ್ಯಾಂಡ್ಸ್ಕೇಪಿಂಗ್ ಅಂತ ಇಟ್ಟಿದ್ದೆ. ಅರ್ಥ ಆಯ್ತಾ? ಕ್ಯಾಲಿಕ್ಸ್ ಆರ್ಗ್ಯಾನಿಕ್ ಲ್ಯಾಂಡ್ಸ್ಕೇಪಿಂಗ್. ಆರ್ಗ್ಯಾನಿಕ್ ಅಂತ ಯಾಕಿಟ್ಟೆ ಅಂದರೆ, ಐ ಹ್ಯಾವ್ ಡಿಸೈಡೆಡ್, ನಾನು ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ನಾನು ಐ ವೋಂಟ್ ಪುಟ್ ಎನಿ ಕೆಮಿಕಲ್ಸ್ ಅಂತ. ನನಗೆ ಗೊತ್ತು, ಲಾನ್ ಹಾಕೋ ಎಲ್ಲ ದರಿದ್ರ ಜನಗಳಿವೆ ಅಲ್ಲಿ ಫೋರೈಟ್, ಒಂದು ಲಾನ್ ಜೊತೆಗೆ ಫೋರೈಟ್ ಅಂತ ಒಂದು ಕೆಮಿಕಲ್ ಹಾಕ್ತಾರೆ. ಆ ಫೋರೈಟ್ ಬ್ಯಾನ್ ಆಗಿ 26 ವರ್ಷ ಆಯಿತು ಇಂಡಿಯಾದಲ್ಲಿ. ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ಸಲ್ಲಿ ಫೋರೈಟ್ ಅವೈಲಬಿಲಿಟಿ ಇದೆ. ನಾನು ಆಮೇಲೆ ಜೋರು ತೊಗೊಂಡೆ ಆ್ಯಕ್ಷನ್ನು.
ಅದು ತಗೊಂಡು ನಾನು ಗ್ರೂಪಲ್ಲಿ ಹಾಕ್ತೆ. ದಿಸ್ ಇಸ್ ಸಪೋಸ್ ಟು ಬಿ ಎಜುಕೇಟೆಡ್ ಕಾಲೋನಿ. ಇಲ್ಲಿ 4-8 ಬ್ಯಾನ್ ಕೆಮಿಕಲ್ ಹಾಕ್ತಿದ್ದಾರೆ ಅಂತಿದ್ದಾಗೆ ಮಾರನೇ ದಿನದಿಂದ ಅಸೋಸಿಯೇಷನ್ ಹ್ಯಾಸ್ ಬ್ಯಾನ್ ಪುಟಿಂಗ್ ದಟ್ 4-8. ಆದರೂ ಅದ್ಭುತವಾಗಿ ಗಾರ್ಡನ್ಗಳು ಮಾಡಿದ್ದೀನಿ. ಸೊ ಲೈಕ್ ಏನಾಯ್ತು ಅಂತ ಹೇಳಿದ್ರೆ, ಈವನ್ ವಿತ್ ಆರ್ಗ್ಯಾನಿಕ್ products, like we can develop garden, and it is a lesson for all the gardeners who are there here. ಲೈಕ್ ಗಾರ್ಡನಲ್ಲೂ ಅಷ್ಟೇ 4-8 ಸ್ಪ್ರೇ ಮಾಡುವಾಗ ಕೆಮಿಕಲ್ಸ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, 2 ಟೈಪ್ ಆಫ್ ಕೆಮಿಕಲ್ಸ್ ಇರುತ್ತೆ. ಒಳಗಡೆಯಿಂದ ಒಳಗಡೆ ಹೋಗುತ್ತೋ ತಿಂದೇ ಇದ್ರೂ ಹೋದಾಗ ರೆಸ್ಪಿರೇಟರಿ ಟ್ರ್ಯಾಕಲ್ಲಿ ಒಂದು ಕೆಮಿಕಲ್ ಡಿಪಾಸಿಷನ್ ಆಗುತ್ತೆ. ದಟ್ ಟರ್ನ್ಸ್ ಇನ್ ಟು ಟ್ಯೂಮರ್ ಆ್ಯಂಡ್ ದೆನ್ ದಟ್ ಟರ್ನ್ಸ್ ಇನ್ ಟು ಕ್ಯಾನ್ಸರ್. ಲೈಕ್ ಅದಕ್ಕೇನೆ ಬಿ ಕೇರ್ಫುಲ್. ದಯವಿಟ್ಟು ಅದನ್ನು ಚೆಕ್ ಮಾಡಿ. ಲೈಕ್ ಹೊಡಿಸ್ಬೇಡಿ ಗಾರ್ಡನ್ಗೆ. ವೆರಿ ಸಿಂಪಲ್ ಸೊಲ್ಯೂಷನ್ಸ್ ಇದೆ ಅದಕ್ಕೆ ಮಾಡೋಕ್ಕೆ. ನೀವು ಗಾರ್ಡನ್ ಪ್ಲ್ಯಾಂಟ್ಸ್ ಏನಾದ್ರು ಡೆವಲಪ್ ಮಾಡಬೇಕಂತ ಹೇಳಿದ್ರೆ, ಆ ನಾನು 1 ಸ್ಮಾಲ್ ರೆಮಿಡಿ ನಿಮಗೆ ಹೇಳ್ಕೊಡ್ತೀನಿ. 1 ಸ್ಪೂನ್ 50,000 ಪೊಟೆನ್ಸಿದು ಲೈಕ್ ನೀಮ್ ಆಯಿಲ್ ಪ್ಲಸ್ 2 ಸ್ಪೂನ್ಸ್ ಶಾಂಪು, 5 ಲೀಟರ್ಸ್ ವಾಟರ್. ಈ ಪ್ರಪೋರ್ಷನಲ್ಲಿ 15 ದಿನಕ್ಕೊಂದ್ಸತಿ ನೀವು ನಿಮ್ಮ ಗಾರ್ಡನ್ ಪ್ಲ್ಯಾಂಟ್ಸ್ಗೆ ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾಯಿದ್ರೆ ಎಷ್ಟೋ ಒಂದು ಡಿಸೀಸಸ್ನ ನಾವು ವಿ ಕ್ಯಾನ್ ಅವಾಯ್ಡ್. ಮಜ್ಜಿಗೆಯಿಂದ ಬೇಕಾದಷ್ಟು ಅವಾಯ್ಡ್ ಮಾಡಿ ಅಲ್ವಾ ಸರ್ ಜಯರಾಮ್ ಸರ್? ಹುಳಿ ಮಜ್ಜಿಗೆಯಿಂದ ಬೇಕಾದಷ್ಟು ಅದನ್ನ ಡೈಲ್ಯೂಟ್ ಮಾಡ್ಕೋಬೇಕಾಗುತ್ತೆ. ನಾನು ತುಂಬ ವಿಷಯಗಳಿದೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ. ನನ್ನದೇ ಆಗಿರೋ ಸ್ವತಃ ಅನುಭವ ನನ್ನ ಜರ್ನಿನಲ್ಲಿ ನಿಮ್ಗಳ ಹತ್ರ ಹೇಳ್ಕೊಳಕ್ಕೆ ತುಂಬ ಇದೆ. ಪಾಯಸನ ಪಾತ್ರೆ ಒಳಗಡೆ ಹಾಕಿ ಬಗ್ಗಿಸಿದಾಗ ಲೈಕ್ ಒಂದು ಸ್ವಲ್ಪ ಅಂಟ್ಕೊಂಡಿರುತ್ತೆ, ಅಟ್ಲೀಸ್ಟ್ ಒಂದು ಸ್ವಲ್ಪ. ಆಮೇಲೆ ಆರ್ಗ್ಯಾನಿಕ್ ಇದನ್ನು ನಾನು ಹೇಳ್ತಾ ಇದ್ದೀನಿ. ಇವಾಗ ಆರ್ಗ್ಯಾನಿಕ್ ಜಮೀನಾಗಿ ಎಲ್ಲಿ ಆದಷ್ಟು ಟೆರೆಸ್ ಗಾರ್ಡನಲ್ಲಿ ನಿಮ್ಮದೇ ಆಗಿರೋ ತರಕಾರಿ ಬೆಳ್ಕೊಳ್ಳೋಕೆ ಶುರು ಮಾಡಿ. ನನಗೇನೇ ನಾಲೆಜ್ ಇದೆಯೋ ಎಲ್ಲ ನನ್ನ ಹತ್ರ ಹಂಚ್ಕೊತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಹಿಯರ್. ಲೈಕ್ ಐ ಡೋಂಟ್ ವಾಂಟ್ ಟು ಸ್ಟಾಪ್, ಬಟ್ ಐ ಹ್ಯಾವ್ ಟು ಸ್ಟಾಪ್. ಈ ಕಾನ್ವರ್ಸೇಷನ್ನ ತಗೊಂಡೋಗಿ ಸರ್. ಡೆಫಿನೆಟ್ಲಿ ನೀವು ಏನೇನು ಮಾತಾಡಿದ್ದೀರಾ, ನನಗೆ 65 ವರ್ಷದ ಅನುಭವ. ನಾನು ಕ್ಲೋಸ್ ಟು 70 ನಾನು ಯಾರು ನಂಬೋದೇ ಇಲ್ಲ ಅಂತ ಎಲ್ಲ ಹೇಳಿ ನೀವು ಮೂರ್ಖರು ನೀವುಗಳೆಲ್ಲ. ಆ ಏರ್ಪೋರ್ಟ್ ಯಾರು ಹೊಗ್ಲತ್ತೀರೋ ಅವ್ರ ಮೇಲೆ ನೀವು ಮೂರ್ಖರು. ಯಾಕೆ ಅಂತ ಹೇಳಿದ್ರೆ, ಏರ್ಪೋರ್ಟ್ ಒಳಗಡೆ ಎಂಟ್ರಾಗ್ತಿದ್ದಾಗೆ ಐ ಸ್ಮೆಲ್ ಮೆಟಾಕ್ಲೋರೋಫಸ್. ಓಕೆ, ಮೆಟಾಕ್ಲೋರೋಫಸ್ ಅಲ್ಲಿರೋ ಗ್ರೀನರಿ, ಆ ಥರ ಗ್ರೀನರಿ ಅಧ್ವಾನಗಳಿಗೆ ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ ಮೆಟಾಕ್ಲೋರೋಫಸ್ ಅದು ಇದು ಪಾಯ್ಸನಸ್ ಕೆಮಿಕಲ್ಸ್. ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಅಂತ ಅದು ಚೈನ್ ಹೋಗುತ್ತೆ ಅದೆಲ್ಲ. ಆಮೇಲೆ ಏನು ಗೊತ್ತಾ, ಹೋಲ್ಡರ್ಸಲ್ಲಿ ಗ್ರೀನ್ ಮಾಡಿದಾರಲ್ಲ, ಅಲ್ಲಿ ಏನಾಗುತ್ತೆ, ವಾಟರ್ ಸ್ಟ್ಯಾಗ್ನೇಷನ್ ಆಗುತ್ತೆ, ಮಸ್ಕಿಟೋ ಬ್ರೀಡಿಂಗ್ ಜಾಸ್ತಿ ಆಗುತ್ತೆ. ಸೊ ಆ್ಯಕ್ಚುಲಿ ಇನ್ನೊಂದು ವಾರಕ್ಕೊಂದು ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಒಂದೊಂದು ಐಟಮಲ್ಲಿ ಏನೇನಿದೆ ಅಂತ ನಾನು ತಂದ್ಕೊಡ್ತೀನಿ ನಿಮಗೆ. ಒಂದೊಂದು ಐಟಮಲ್ಲಿ ಏನು ಪಾಯ್ಸನ್ ಇದೆ ಅಂತ ಟಾಕ್ಸಿಸಿಟಿ ಕಮ್ಮಿ ಆಗುತ್ತೆ, 60% ಕಮ್ಮಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದಾದಮೇಲೆ ಲೈಕ್ ಆರಾಮಾಗಿ ತಿನ್ನೋದು ಒಂದು ರೀತಿ ಒಳ್ಳೆಯದು. ಆಮೇಲೆ ಲೈಕ್ ಆದಷ್ಟು ಆರ್ಗ್ಯಾನಿಕ್ ಏನಾದರೂ ನೀವು ಪ್ರಾವಿಷನ್ ಎಲ್ಲ ಬೈ ಮಾಡುವಾಗ ಸುಮ್ಮನೆ ಯಾವುದೋ ಮಾಲಲ್ಲಿರೋ ಪ್ರಾವಿಷನ್ ಸ್ಟೋರ್ ಖಂಡಿತ ಹೋಗಬೇಡಿ. ಯಾಕೆಂದರೆ ಅಲ್ಲಿರೋದ್ರಲ್ಲಿ ಏನು ಮಾಡಿರ್ತಾರೆ ಅಂದರೆ, ಅಲ್ಲಿ ಮಾತ್ರೆಗಳು ಹಾಕಿಟ್ಟಿರ್ತಾರೆ ಪ್ರಿಸರ್ವೇಷನ್ಗೆ. ನಿಮ್ಗೆ ಎಲ್ಲಿ ಸಿಕ್ಕಾಬಿಟ್ಟೆ ಸೇಲ್ಸ್ ನಡೀತಾ ಇರುತ್ತಲ್ಲ ಪ್ರಾವಿಷನಲ್ ಸ್ಟೋರು, ಅಲ್ಲೇ ಪರ್ಚೇಸ್ ಮಾಡಿ. ಮುಂಚೆ ಪುಡ್ಸಿದ್ದಪ್ಪನ ಅಂಗಡಿ ಇತ್ತು ಅಲ್ಲಿ ಬಜಾರಲ್ಲಿ, ಆ ಥರ ನಾನು ಹೇಳಿದೆ, ಇವಾಗೇನೋ ಕ್ಲೋಸ್ ಆಗಿದೆ ಅಂತೆ. ಆ ಥರ ಯಾವ್ದಾದ್ರು ಹಳೆ ಅಂಗಡಿಗಳು ಸಿಕ್ಕಾಬಟ್ಟೆ ಸೇಲ್ಸ್ ನಡೀತಿರ್ತಲ್ಲ, ಅದ್ರಲ್ಲಿ ಜೆನ್ಯೂನಿಟಿ ಇರುತ್ತೆ. ಅಟ್ಲೀಸ್ಟ್ ನೀವು ಅದನ್ನು ಅವಾಯ್ಡ್ ಮಾಡ್ಬೋದು. going to do series of podcast, so definitely will invite you. We will make many series. ನಮ್ಮ ಪ್ರಭಾಕರ್ ಅವರು ರೆಡಿ ಇದ್ದಾರೆ. ಈ 72 years old, ಈಗ 50 years ಎಕ್ಸ್ಪೀರಿಯನ್ಸ್. ಅವ್ರದ ಯೂಟ್ಯೂಬ್ನ ಮಾಡಿದ್ದೀವಿ ವಿಡಿಯೋಗಳು. ಎಷ್ಟು ಅದ್ಭುತವಾಗಿದೆ ಅಂದರೆ, ನಾವು ಈಗ ರೀಲ್ ಹಾಕ್ದಾಗ ಎಷ್ಟು ಲೈಕ್ಸ್ ಬರ್ತಾ ಇದೆ. ನಾನು ನಿಮ್ಮ ತಕ್ಷಣ ಲೈವ್ ಮಾಡಿದೆ, ನಾಳೆ ಒಂದು 10,000-15,000 ಜನ ವ್ಯೂ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವರ್ಕ್ ಟುಗೆದರ್. ಆಮೇಲೆ ನನಗೆ ಕೊನೆ ಒಂದು ಹೇಳಬೇಕು, ಯು ಗಾಟ್ ಎ ಬ್ಯೂಟಿಫುಲ್ ಮದರ್ಹುಡ್ ಆರ್ಟ್. ಯಾವಾಗ ಇಷ್ಟು ಕನ್ಸರ್ನ್ ಇದೆ, ನೀವು ಮದರ್ ಎಲ್ಲರೂ ಮದರೇ, ಆದರೆ ಮದರ್ಹುಡ್ ಅನ್ನೋದು ಸೇರ್ಕೊಂಡಿದೆಯಲ್ಲ, ಥಿಂಕ್ ಮಾಡ್ತಿದ್ದೀರಲ್ಲ ನೇಚರ್ ಬಗ್ಗೆ, ಇದೆಲ್ಲ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ಡೆಫಿನೆಟ್ಲಿ whatever I felt while making my sons grow, like every day I was worried about the food. Every day ಏನು ಬೆಸ್ಟ್ ಕೊಡೋಣ ಅಂದರೆ ಎಷ್ಟು ದುಃಖ ಆಗೋದು ಗೊತ್ತಾ. ದಿಸ್ ಇಸ್ ಪ್ರಾಕ್ಟಿಕ್ಯಾಲಿಟಿ. ಒಂದು ಹಾಲು ಕೊಡೋಣ ಅಂದರೆ ಹಾರ್ಮೋನ್ಸ್ ಇರುತ್ತೆ, ಇದಿರುತ್ತೆ, ಏನು ಕುಡಿಸೋಣ, ಏನು ತಿನ್ಸೋಣ, ಏನು ಮಾಡೋಣ ಅಂತ ಒಂಥರ ಯಾವ ಥರ ಕನ್ಫ್ಯೂಷನ್ ಅಂದರೆ, ಈಗ ಹೋಗ್ತಾ ಇದು ಜಾಸ್ತಿ ಆಗ್ತಾಯಿದೆ. ಬಟ್ ಇನ್ನೊಮ್ಮೆ ಆರ್ಗ್ಯಾನಿಕ್ ಡೆವಲಪ್ ಆಗ್ತಿದೆ. ಬಟ್ ಎಲ್ಲ ಆರ್ಗ್ಯಾನಿಕ್ಕು ರಿಯಲಿ ಆರ್ಗ್ಯಾನಿಕ್ ಅಲ್ಲ.
ತುಂಬ ಮೋಸಗಳು ನಡೀತಾ ಇದೆ. ಸೊ ಆರ್ಗ್ಯಾನಿಕ್ ಶಾಪ್ ಅಂತ ಲೇಬಲ್ ತೊಗೋತಾರೆ, ಆರ್ಗ್ಯಾನಿಕ್ ಲ್ಯಾಂಡ್ ಅನ್ನೋದಕ್ಕೆ ದುಡ್ಡು ಕೊಟ್ಟು ಆ ಸರ್ಟಿಫಿಕೇಷನ್ ತೊಗೋತಾರೆ, ಅದು ಕೆಮಿಕಲ್ ಲ್ಯಾಂಡಲ್ಲಿ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಬೆಳೀತಾರೆ. ಸೊ ವಿ ಹ್ಯಾವ್ ಟು ಬಿ ಅಲರ್ಟ್ ಆ್ಯಂಡ್ ವಿ ಆಲ್ ಹ್ಯಾವ್ ಟು ಡೆವಲಪ್ ದ ಕರೇಜ್ ಟು ಫೈಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಟು ರೇವತಿ ಮೇಡಮ್. ಫಾರ್ ಮೀ ಆಲ್ಸೋ ನಾವು. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಲ್ ವರ್ಕ್ ಟುಗೆದರ್, ಕೊಲಾಬರೇಟ್. ಥ್ಯಾಂಕ್ ಯು. ಒಂದು ಕಡೆಯಿಂದ ನಿಮ್ಮ ಜ್ಞಾನ, ಈ ಕ್ಷೇತ್ರದಲ್ಲಿರುವ ಜ್ಞಾನವನ್ನು ಕಂಡು ಹೌಹಾರದಾಗ ಮುಂದೇನು ದಾರಿ ಅನ್ನುವಂಥ ಆನ್ಸರ್ನ ಮತ್ತೆ ಮತ್ತೆ ಬರ್ತಾ ಇರಿ ಅಂತ ಕೇಳ್ಕೊತೇವೆ. ಯಾಕಂದರೆ ಜೊತೆ ಆಗಬೇಕು. ಹೌದು, ಅದಕ್ಕೂ ಧೈರ್ಯ ಬೇಕು. ಸೊ ನಾವು ಹೇಳಬೇಕು, ಲೈಕ್ ಆ್ಯಕ್ಚುಲಿ ಒಂದೊಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಹೋಗಿ ಅಲ್ಲಿ ಮಣ್ಣನ್ನು ನಾವು ಇದು ಕೊಟ್ಟು ಟೆಸ್ಟಿಗೆ ಕೊಟ್ಟು ಮೇಲೆ ಕುಮಾರಿ ಶ್ರಾವಣಿ ಹಾಗೆ ವರ್ಷ ಮುದ್ರಾ ಸ್ಕೂಲ್ ಆಫ್ ಡಾನ್ಸ್ನ ಕಲಾವಿದರಿಬ್ರು ಅಂತ ಮಾಡುವ ಉದ್ದೇಶದಿಂದ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಮುಂದಿನ ಜನರೇಷನ್ ಒಬ್ಬ ಆರ್ಟಿಸ್ಟ್ ಸುಮ್ಮನೆ ಆರ್ಟಿಸ್ಟ್ ಆಗೋದೇ ಇಲ್ಲ. ಆರ್ಟಿಸ್ಟ್ ಯಾರೇ ಆರ್ಟಿಸ್ಟ್ ತಗೊಳ್ಳಿ ನೀವು, ಅವ್ರು ಸುಮ್ಮನೆ ಆರ್ಟಿಸ್ಟ್ ಆಗಿದ್ದಾರೆ ಅಂದ್ರೆ ಸಾಧ್ಯನೇ ಇಲ್ಲ. ಅವ್ರ ಮನಸ್ಸು ಬೇರೆನೇ, ದೇ ವಿಲ್ ಬಿ ಟೋಟಲಿ ಡಿಫ್ರೆಂಟ್ ಫ್ರಮ್ ರೆಗ್ಯುಲರ್ ಕಾಮನ್ ಪೀಪಲ್. ಆಯ್ತಾ, ಇವರು ಕುಕ್ಕದ ನೀರು ಮಾಡ್ಕೊಂಡು ಅದು ಸ್ವಲ್ಪ ಕೆಂಪು ಇಳುವೆಲ್ಲ ಬಂದಿದೆ, ಅದನ್ನ ಹೊಡೆಯೋಕ್ಕಾಗಲ್ವಲ್ಲ, ಅದನ್ನ ಸ್ಪ್ರೇ ಮಾಡೋಕ್ಕಾಗಲ್ವಲ್ಲ, ಕುಕ್ಕದ ನೀರು ಮಾಡ್ಕೊಂಡು ಚಲ್ತಾ ಇಲ್ಲ. ಅಲ್ಲಿ ಅದನ್ನ ಸಾಯಿಸೋದು ಹೇಗೆ? ಶಿ ಇಸ್ ಥಿಂಕಿಂಗ್